ಇನ್ನು ಧನುರಾಶಿ ಗಮನಿಸೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸಂಗಾತಿಯಲ್ಲಿ ಮನಸ್ತಾಪಗಳು ಬರುವುದು, ವ್ಯಾಪಾರದಲ್ಲಿ ತಕರಾರು, ನಷ್ಟ, ದುಃಖ, ವ್ಯಥೆ, ಸೋಲು, ವೃತ್ತಿಯಲ್ಲಿ ಅನಾನುಕೂಲ, ಬಂಧು ಸ್ನೇಹಿತರ ಅಸಮಾಧಾನ. ಏನಪ್ಪ ಹೀಗಿದೆ ಅಂತಂದರೆ ಸ್ವಲ್ಪ ಕಿರಿಕಿರಿಗಿದೆ. ಕಾರಣ ಏನಪ್ಪ ಅಂದರೆ ಇದು ಗ್ರಹಗಳ ಸಂಚಾರ ಆಗಿದೆ. ಏನಂದರೆ ಅಷ್ಟಮಾಧಿಪತಿ ಲಾಭಕ್ಕೆ ಬಂದಾಗ ಏನಾಗುತ್ತೆ, ಬಂದಿದ್ದು ಬರುತ್ತೆ, ಲಾಭ ಬರಲ್ಲ ಅಂತಲ್ಲ, ಬಂದಿದ್ದು ಉಳಿಯೋಲ್ಲ, ಹೀಗಾಗುತ್ತೆ. ಪಾಪ ಎಷ್ಟೋ ಜನರ ಪರಿಸ್ಥಿತಿ ಇದಾಗಿರುತ್ತಲ್ವ, ಆ ಥರದ್ದು ಒಂದು ಲಕ್ಷಣ ಇದು ಅತಿಯಾಗಿದೆ. ಹೀಗಾಗಿ ಸ್ವಲ್ಪ ಜಾಗ್ರತೆ. ಕೆಲಸದಲ್ಲಷ್ಟೇ ಕರ್ಮಸ್ಥಾನದ ಅಧಿಪತಿ ವೀಕ್ ಆಗಿದ್ದಾನೆ, ಹೀಗಾಗಿ ಕೆಲಸದಲ್ಲೂ ನಿಮಗೆ ಸಮಾಧಾನ ಸಿಗದೆ ಹೋಗಿಬಿಡುತ್ತೆ. ಆ ಥರದ್ದು ಒಂದು ಲಕ್ಷಣ ಇದೆ ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಚಂದ್ರ ಜನ್ಮಕ್ಕೆ ಬರ್ತಾನೆ ಕೊನೆಗೆ. ಸ್ತ್ರೀಯರಿಗೆ ಅಧಿಕ ವ್ಯಯ ಇದೆ. ನಿಮಗೆ ಗುರುವಾರ ಶುಕ್ರವಾರ ಸ್ವಲ್ಪ ಮಟ್ಟಿಗೆ ಖರ್ಚೇ ಇದೆ, ವ್ಯಥೆಯೇ ಇದೆ. ಆಪ್ತರ ಜೊತೆಗೆ ಗಲಾಟೆ ಘರ್ಷಣೆ ಇದ್ದೇ ಇರುತ್ತೆ. ಭೂಜಲ ವ್ಯಾಪಾರಗಳಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಇದನ್ನೆಲ್ಲ ಸೂಚಿಸ್ತಾ ಇದೆ. ತುಂಬ ಆತ್ಮೀಯರ ಜೊತೆಗೆ ಸ್ವಲ್ಪ ತೊಡಕು ಏರ್ಪಾಡಾಗುತ್ತೆ, ಅವ್ರ ಜೊತೆಗೆ ಜಗಳ ಶುರುವಾಗ್ಬಿಡುತ್ತೆ, ಮನಸ್ತಾಪ ಬರುತ್ತೆ, ಈ ಥರದ್ದೆಲ್ಲ ಇದೆ. ವಸ್ತ್ರಾಭರಣ ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿದೆ. ಕೊನೆಗೆ ನಿಮಗೆ ಶನಿವಾರದಿಂದ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ತಿಳಿ ಆಗ್ತೀರ. ಹೀಗಾಗಿ ಇದರ ನಿವಾರಣೆಗೆ ಯಾವ ಪ್ರಾರ್ಥನೆ ಹೋಗಬೇಕು ಅಂದರೆ ಆರೋಗ್ಯ ದೃಷ್ಟಿಯಿಂದ ಗಮನಿಸ್ಕೊಳ್ಳಿ, ನಾಗ ಕವಚ ಹೇಳ್ಕೊಳ್ಳಿ. ಅದು ಹೃದ್ರೋಗವನ್ನು ಉಂಟು ಮಾಡೋ ಸಾಧ್ಯತೆ ಇದೆ ಕೊನೆಯಲ್ಲಿ. ಹೀಗಾಗಿ ನಾಗ ಕವಚ ತುಂಬ ಒಳ್ಳೆಯದು, ಅದನ್ನು ಹೇಳ್ಕೊಳ್ಳಿ. ನಾಗರ ಸನ್ನಿಧಾನಕ್ಕೆ ಸಾಧ್ಯವಾದರೆ ಹೋಗಿ ಬನ್ನಿ. ಇನ್ನು ಬೆಂಗಳೂರಿನಿಂದ ಲಿಖಿತಾ ಕರೆ ಮಾಡಿದ್ದಾರೆ. ನಮಸ್ತೆ ಲಿಖಿತಾ ಅವರೇ. ನಮಸ್ತೆ ಮೇಡಮ್. ನಿಮಗೂ ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಯಜಮಾನ್ರ ಬಗ್ಗೆ ಕೇಳಬೇಕಾಯ್ತು. ಡೇಟ್ ಆಫ್ ಬರ್ತ್ ಹೇಳಿ. 28/10/75. ಓಕೆ. ಸೋಮವಾರ, ಪೂರ್ವಭದ್ರ ನಕ್ಷತ್ರ, ಕುಂಭ ರಾಶಿ. ಟೈಮಿಂಗ್ಸ್ ಗೊತ್ತಿಲ್ಲ ಮೇಡಮ್. ಓಕೆ, ಟೈಮು ಗೊತ್ತಿಲ್ಲ. 1ರಿಂದ 108 ಒಳಗಡೆ ಒಂದು ಸಂಖ್ಯೆ. 9 ಮೇಡಮ್. ಓಕೆ, ಏನು ಪ್ರಶ್ನೆ ಇತ್ತು? ಅದೇ ಮೇಡಮ್, ಅದು ತುಂಬಾ ಕಷ್ಟಪಡ್ತಾರೆ, ಅಣ್ಣ ತಮ್ಮದವ್ರು ಇನ್ನೂ ಇದಾಗಿಲ್ಲ ಅಂತ, ಅದ್ರ ಬಗ್ಗೆ ಕೇಳೋಣ ಅಂತ. ಮಾತಾಡಿ ಶಾಸ್ತ್ರಿಗಳು. ನಮಸ್ಕಾರ ಲಿಖಿತ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ನೋಡಿ 28/10/75 ಹೇಳಿದ್ರಿ ನೀವು ಅಲ್ವಾ? ಹೌದು ಗುರುಜಿ. ಡೇಟು ಕನ್ಫರ್ಮ್ ಇದೆ ನಿಮಗೆ ಅಲ್ವಾ? ಹೌದು ಗುರುಜಿ. ಸೊ ಅದರ ಪ್ರಕಾರ ಇದು ನೋಡಿ ಪುಷ್ಯ ನಕ್ಷತ್ರ ಕರ್ಕಟಕ ರಾಶಿ ಆಗುತ್ತೆ. ಕರ್ಕಟಕ ರಾಶಿ ಅಂತೂ ಹೌದಾ, ಇಡೀ ದಿವಸದಲ್ಲಿ ಗಮನಿಸಿದ್ರೆ ಪುಷ್ಯ ನಕ್ಷತ್ರವೇ ಕಾಣ್ತಾ ಇದೆ. ಹೀಗಾಗಿ ಕರ್ಕಟಕ ರಾಶಿ ಅಂತ ಸ್ಪಷ್ಟತೆ ಸಿಕ್ಕಿದೆ. ಈಗ ರಾಶಿಯಿಂದ ಕರ್ಮಾಧಿಪತಿ ಕುಜ ಇಲ್ಲಿ ಏನಾಗಿದ್ದಾನೆ, ವೀಕ್ ಆಗಿದ್ದಾನೆ. ಹೀಗಾಗಿ ಕಾರ್ಯಗಳಲ್ಲಿ ತೊಡಕುಗಳು, ವಿಘ್ನಗಳು ಇದನ್ನೆಲ್ಲ ಕಾಣಲಿಕ್ಕೆ ಅವಕಾಶ ಇರೋದು ಇದರಿಂದಾಗಿ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿ ಬರೋದು ತುಂಬ ಒಳ್ಳೆಯದು. ಸಾಧ್ಯವಾದರೆ ಒಂದು ಸಲ ನಮ್ಮ ಕುಕ್ಕೆ, ಅದು ಗೂಢಕ್ಷೇತ್ರ, ಯಾವುದು ಗೊತ್ತಾಗ್ತಾ ಇಲ್ಲ, ಯಾಕೆ ಹೀಗಾಗ್ತಾ ಇದೆ ಅಂತ ಏನಾದರೂ ಸಂಶಯಗಳಿದ್ದರೆ ಅಲ್ಲಿ ಹೋಗಿ ಬಂದುಬಿಟ್ರೆ ಅದಕ್ಕೆಲ್ಲ ಕ್ಲಿಯರಿಟಿ ಸಿಕ್ಬಿಡುತ್ತೆ. ಹೀಗಾಗಿ ಒಂದು ಸಲ ಸಾಧ್ಯವಾದರೆ ಅಲ್ಲಿಗೆ ಹೋಗಿ ಬನ್ನಿ, ಸರಿ ಹೋಗುತ್ತೆ, ಆತಂಕ ಬೇಡ. ಸುಬ್ರಹ್ಮಣ್ಯನ ಆರಾಧನೆ ಪ್ರತಿ ಮಂಗಳವಾರ ನೀವು ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಂದರೆ ಇಲ್ಲೇ ಹತ್ತಿರದಲ್ಲಾದರೂ ಹೋಗಿ ಬನ್ನಿ, ಅದು ನೋಡಿ ತುಂಬ ಸಹಾಯ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕೋಲಾರದಿಂದ ನಳಿನಿ ಕಾಲ್ ಮಾಡಿದ್ದಾರೆ. ನಮಸ್ತೆ ನಳಿನಿ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕು? ಬಗ್ಗೆ ಕೇಳಬೇಕಾಗಿತ್ತು. ಮಗಳ ಬಗ್ಗೆ. ಡೇಟ್ ಆಫ್ ಬರ್ತ್? ಅವ್ರದ್ದು 21/1/1997. 21/1/1997. ಹಾಂ. ಟೈಮು ಬೆಳಗ್ಗೆ 11:45. ಬೆಳಿಗ್ಗೆ 11:45. 11:45. ಓಕೆ, ಏನು ಪ್ರಶ್ನೆ ಇತ್ತು ಮಾತಾಡಿ ಶಾಸ್ತ್ರಿಗಳು. ಅವಳು ಮದುವೆ ಮತ್ತು ಕೆಲಸದ ಬಗ್ಗೆ ಕೇಳಬೇಕಾಗಿತ್ತು. ನಮಸ್ಕಾರ ನಳಿನಿ ಅವರೇ. ನಮಸ್ತೆ ಗುರುಗಳೇ. ನಮಸ್ಕಾರ. ವಿವಾಹ ಗೊತ್ತಾಯ್ತು. ಮದುವೆ ಬಗ್ಗೆ ಮತ್ತೆ ಕೆಲಸದ ಬಗ್ಗೆ ಗೊತ್ತಾಯ್ತು. ಮದುವೆಗೆ ಮತ್ತು ಕೆಲಸ ಎರಡನ್ನ ಗಮನಿಸಿದಾಗ ಇಲ್ಲಿ ನೋಡಿ ಕರ್ಮಾಧಿಪತಿ ಶನೈಶ್ಚರ ವ್ಯಯದಲ್ಲಿದ್ದಾನೆ. ಅಟ್ ಪ್ರೆಸೆಂಟ್ ಸ್ವಲ್ಪ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಈ ಹತ್ತಿರದಲ್ಲಿ ಯಾವುದಾದ್ರು ಶನೈಶ್ಚರ ಸನ್ನಿಧಾನ ಇದ್ದರೆ ಶನೈಶ್ಚರನಿಗೆ ಪ್ರತಿ ಶನಿವಾರ 8 ಶನಿವಾರಗಳ ಕಾಲ ಸ್ವಲ್ಪ ಎಳ್ಳು ದಾನ ಮಾಡಿ. ಎಳ್ಳೆಣ್ಣೆ ಅಥವಾ ಎಳ್ಳು ಎರಡರಲ್ಲಿ ಯಾವುದೂ ಆಗುತ್ತೆ, ಅದನ್ನು ದಾನ ಮಾಡಲಿಕ್ಕೆ ಹೇಳಿ. ಅದು ಕೆಲಸಕ್ಕೆ ತುಂಬ ಸಹಾಯ ಮಾಡಿಕೊಡುತ್ತೆ, ಶೀಘ್ರದಲ್ಲಿ ಅನುಕೂಲವಾಗಿಬಿಡುತ್ತೆ. ಅಷ್ಟರಲ್ಲಿ ವಿವಾಹಕ್ಕೆ ಯಾವುದೇ ತೊಡಕುಗಳಿಲ್ಲ, ಹೀಗಾಗಿ ಆತಂಕ ಬೇಡ. ಈಗ ಪ್ರಸ್ತುತ ಕಾಲ ಶನಿ ದಶೆಯಲ್ಲಿ ಇವರಿಗೆ ಶನಿ ಭುಕ್ತಿ ನಡೀತಾ ಇದೆ. ನೋಡಿ, ವಿವಾಹಕ್ಕೆ ಸ್ವಲ್ಪ ವಿಳಂಬ ಇದೆ. ಈಗ ಕಾಲಾವಕಾಶ ಸ್ವಲ್ಪ ಕಡಿಮೆ ಇದೆ. ಸದ್ಯಕ್ಕೆ ಕೆಲಸ ಪ್ರಯತ್ನ ಮಾಡಲಿ. ಇವರಿಗೆ 2026 ಆ ಕೊನೆಯಲ್ಲಿ ವಿವಾಹ ಸಾಧ್ಯತೆ ಇದೆ. ಹಾಗಂತ ನೀವು ಗಾಬರಿ ಆಗಬೇಕಿಲ್ಲ, ಏನಪ್ಪ ಇಷ್ಟು ತಡ ಆಗ್ತಿದೆಯಾ ಅಂತಂದರೆ ಆಗುತ್ತೆ. ಕಾಲ ಬರದ ಹೊರತು ಯಾವ ಋಣವೂ ತಲುಪೋದಿಲ್ಲ. ಹೀಗಾಗಿ ಸ್ವಲ್ಪ ಕಾಯಬೇಕು, ಆಗುತ್ತೆ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.